ಇವತ್ತು ನಾವು ಈಗ ಈ ಪಶುಗಳಲ್ಲಿ ಮೆಟಾಬಾಲಿಕ್ ಡಿಸಾರ್ಡರ್ಸ್ ಅಥವಾ ಪಶುಗಳಲ್ಲಿ ಈ ಮೆಟಾಬಾಲಿಕ್ ಡಿಸಾರ್ಡರ್ಸ್ ಅಥವಾ ಚಯಾಪಚಯ ಸಂಬಂಧಿ ಕಾಯಿಲೆಗಳು. ಚಯಾಪಚಯ ಸಂಬಂಧಿ ಕಾಯಿಲೆಗಳಂತಂದರೆ ಜೀರ್ಣಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಅನೇಕ ಕಾಯಿಲೆಗಳಿರ್ಬೋದು. ಅವುಗಳು ಮೆಟಾಬಾಲಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತಾರೆ. ಅದರಲ್ಲಿ ಮೊದಲನೆಯದು ಅದು ಪೋಸ್ಟ್ ಕಾವಿಂಗ್ ಅಥವಾ ಪಶುಗಳು ಕರು ಹಾಕಿದ ನಂತರ ಅನುಭವಿಸುವಂತಹ ಅನೇಕ ಕಾಯಿಲೆಗಳನ್ನು ಈ ಚಯಾಪಚಯ ಸಂಬಂಧಿ ಕಾಯಿಲೆಗಳಂತ ಹೇಳ್ತಾರೆ. ಅದರಲ್ಲಿ ಬಹುಮುಖ್ಯವಾದ ಒಂದು ಕಾಯಿಲೆ ಡೌನರ್ಸ್ ಕೌ ಸಿಂಡ್ರೋಮ್ ಅಥವಾ ಆಕಳು ನೆಲ ಹಿಡಿಯುವ ಕಾಯಿಲೆ. ಇದು ಬಹಳ ಮುಖ್ಯವಾದ ಒಂದು ಕಾಯಿಲೆ. ಜಾನುವಾರು ನೆಲ ಹಿಡಿಲಿಕ್ಕೆ ಅನೇಕ ಕಾರಣಗಳಿದ್ದರೂ ಸಹಿತ ಪೋಷಕಾಂಶಗಳ ಕೊರತೆ ಅಥವಾ ಈ ಮಾಲಕರು ಏನಿರ್ತಾರೆ ಹಿಂಡಿಗಾಗಿ ಕಂಜೂಸ್ತನ ಮಾಡಿಬಿಟ್ಟು ಅವುಗಳಿಗೆ ಹಾಕದೇ ಇರೋದೇ ಅತ್ಯಂತ ಮುಖ್ಯವಾದ ಒಂದು ಕಾರಣ. ಕೆಲವೊಮ್ಮೆ ಇದನ್ನು ಬಿಟ್ಟರೆ ಕೆಲವೊಮ್ಮೆ ಕೊಟ್ಟಿಗೆಯಲ್ಲಿ ಜಾರಿ ಬೀಳ್ಬೋದಿರ್ಬೋದು, ಅಥವಾ ಶಿಲೀಂಧ್ರದ ವಿಷಬಾಧೆ ಆದಾಗ, ಅಥವಾ ಯಾವುದಾದ್ರೂ ಒಂದು ಕಾಯಿಲೆ ಇರ್ಬೋದು. ಅದರಲ್ಲಿ ಮಾತ್ರ ಡೌನರ್ಸ್ ಕೌ ಸಿಂಡ್ರೋಮ್ ಆಗುತ್ತೆ. ಅಥವಾ ನರ ಸಂಬಂಧಿ ಯಾವುದಾದ್ರೂ ಕಾಯಿಲೆ ಇದ್ದರೆ ಮಾತ್ರ ಆಗುತ್ತೆ. 100ಕ್ಕೆ 90ರಷ್ಟು ಇದು ಜಾನುವಾರು ಪಾಲಕರ ದಿವ್ಯ ನಿರ್ಲಕ್ಷ್ಯದಿಂದ ಆಗುವ ಒಂದು ಕಾಯಿಲೆ. ಆಂಗ್ಲ ಭಾಷೆಯಲ್ಲಿ ಇದನ್ನು ಡೌನರ್ಸ್ ಕೌ ಸಿಂಡ್ರೋಮ್ ಅಂತ ಕರೀತಾರೆ. ಆಂಗ್ಲ ಭಾಷೆಯಲ್ಲಿ DCS ಅಥವಾ ಡೌನರ್ಸ್ ಕೌ ಸಿಂಡ್ರೋಮ್ ಅಂತ ಕರೆಯುವ. ಸಿಂಡ್ರೋಮ್ ಅಂತಂದರೆ ಅನೇಕ ಕಾರಣಗಳು ಇದ್ದಾವೆ ಇದರಲ್ಲಿ ಅಂತ ಅರ್ಥ. ಸಿಂಡ್ರೋಮ್ ಅಂತಂದರೆ ಅನೇಕ ಕಾರಣಗಳಿದ್ದಾವೆ. ಅದರಲ್ಲೂ 7ರಿಂದ 9 ತಿಂಗಳ ಗರ್ಭಧರಿಸಿದಂತಹ ಜಾನುವಾರುಗಳಲ್ಲಿ ಈ ನೆಲ ಹಿಡಿದು ಅಂತಂದರೆ ಅದು ಕೈ ತಪ್ಪಿತಂತಲೇ ಅರ್ಥ. ಇದು ಬಹುತೇಕ ಮಾಲಕರು ಅವರುಗಳ ಜಾನುವಾರುಗಳಿಗೆ ಮಾಡುವ ದೊಡ್ಡ ಅನ್ಯಾಯ. ಸರಿಯಾಗಿ ಜಾನುವಾರನ್ನು ಸಾಕದೆ ನಂತರ ನೆಲ ಹಿಡಿದ ಮೇಲೆ ಬಹಳ ಕಸರತ್ತು ಪಡೋದು ಅನೇಕ ಜಾನುವಾರು ಮಾಲಕರ ಒಂದು ಹವ್ಯಾಸ. ಕೆಲವು ಜಾನುವಾರುಗಳಲ್ಲಿ, ಅದರಲ್ಲೂ ಕರು ಹಾಕಿದ ನಂತರ ತುಂಬಿದ ಗರ್ಭದ ಪೌಷ್ಟಿಕಾಂಶದ ಕೊರತೆಯಿಂದ ಬಳಲಿದ ಮತ್ತು ಕೆಲವೊಮ್ಮೆ ಸುಮ್ಮನೆ ಜಾನುವಾರುಗಳು ನೆಲ ಹಿಡಿಯುತ್ತದೆ. ಇದಕ್ಕೆ ಎತ್ತುಗಳು, ಎಮ್ಮೆಗಳು, ಕರುಗಳು ಮತ್ತು ಮಣಕಗಳು ಹೊರತಾಗಿಲ್ಲ. ಇದು ವಿವಿಧ ಕಾರಣಗಳ ಸಂಕೀರ್ಣದಿಂದ ಬರುವುದರಿಂದ ಇದನ್ನು ಸಿಂಡ್ರೋಮ್ ಅಂತ ಕರೀತಾರೆ. ಸಿಂಡ್ರೋಮ್ ಅಂತಂದರೆ ನಿಖರವಾದ ಕಾರಣ ಗೊತ್ತಿಲ್ಲ, ಆದರೆ ಕಾಯಿಲೆಗಳ ಒಂದು ಸಂಕೀರ್ಣವೇ ಇರುತ್ತದೆ. ಈ ಕಾಯಿಲೆಯಲ್ಲಿ ಇದ್ದಕ್ಕಿದ್ದಂಗೆ ನಿನ್ನ ಸರಿ ಇದ್ದಂತಹ ಜಾನುವಾರುಗಳು ಬೆಳಗಾಗೋದ್ರೊಳಗೆ ನೆಲ ಹಿಡಿತವೆ. ಒಂದು ಸಲ ನೆಲ ಹಿಡಿದ ಮೇಲೆ ಜಪ್ಪಯ್ಯ ಎಂದರೂ ಹೇಳದೆ ಮಲಗಿದಲ್ಲಿ ಮಲಗಿ ಹುಳುಗಳಾಗಿ ಕೊನೆಗೊಮ್ಮೆ ಅದನ್ನು ದಯಾಮರಣಕ್ಕೆ ಈಡು ಮಾಡುವಂತಹ ಪರಿಸ್ಥಿತಿ ಪಶುವೈದ್ಯರಿಗೆ ಬರುತ್ತೆ. ಈ ಕಾಯಿಲೆಯ ಪ್ರಮಾಣ ಮುಂದುವರೆದ ದೇಶಗಳಲ್ಲಿ, ನಮ್ಮ ಭಾರತ ಮುಂದುವರೆದ ದೇಶ ಅಲ್ಲ, 3ರಿಂದ 5 ಇದೆ. ಅಂದರೆ ಎಲ್ಲವೂ ಸರಿಯಾಗಿದ್ದರೂ ಸಹಿತ ನೆಲ ಹಿಡಿಯುವು 100 ಜಾನುವಾರುಗಳಲ್ಲಿ 3ರಿಂದ 5 ಅಥವಾ 3ರಿಂದ 5. ಭಾರತದಲ್ಲಿ ಸಹಿತ ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಇದೆ ವಿನಃ ಈ ಕುರಿತು ಒಂದು ಒಳ್ಳೆಯ ಅಧ್ಯಯನ ಈವರೆಗೆ ನಡೆದಿಲ್ಲ. ಸಾಮಾನ್ಯವಾಗಿ ಕರು ಹಾಕಿದ ನಂತರ ಜಾನುವಾರುಗಳಲ್ಲಿ ಈ ಕಾಯಿಲೆ ಕಾಣಿಸಿಕೊಳ್ಳುತ್ತದೆ. ಆದರೆ ಗರ್ಭಧರಿಸಿದ ಕೊನೆಯ ತ್ರೈಮಾಸಿಕದಲ್ಲಿ ಈ ಕಾಯಿಲೆಯು ಬಹಳ ಸಾಮಾನ್ಯ. ಲಾಸ್ಟ್ ಟ್ರೈಮಿಸ್ಟರ್ ಆಫ್ ದಿ ಪ್ರೆಗ್ನೆನ್ಸಿ ಇಲ್ಲಿ ತುಂಬ ಸಾಮಾನ್ಯ. ಇವು ಈ ಗರ್ಭದಲ್ಲಿ ಜಾನುವಾರುಗಳು ನೆಲ ಹಿಡಿಯುವುದು ಕೆಲವು ಮಾಲಕರ ಜಿಪುಣ ಬುದ್ಧಿಯಿಂದನೇ ಹೊರತು ಇದು ಜಾನುವಾರಿಂದ ಯಾವುದೇ ಒಂದು ತಪ್ಪಲ್ಲ. ಅದಕ್ಕೆ ಮತ್ತೊಂದು ಎಂದರೆ ಮೂಢನಂಬಿಕೆ. ಏನು, ಜಾನುವಾರು ಗರ್ಭಧರಿಸಿದಾಗ ಅದಕ್ಕೆ ಹಿಂಡಿಯನ್ನು ಕೊಟ್ಟು ಬಿಟ್ಟರೆ ಅದರ ಕರ ಬೆಳೆದು ಬಿಡುತ್ತದೆ ಅಂತ ಹೇಳಿ. ಇದು ಶುದ್ಧ ತಪ್ಪು. ಈ ರೀತಿ ಮಾಡಿಬಿಟ್ಟು ಅನೇಕ ಜಾನುವಾರುಗಳನ್ನು ಕಳ್ಕೊಂಡದ್ದು ಇದೆ. ದಯವಿಟ್ಟು ವೈಜ್ಞಾನಿಕವಾದಂತಹ ವಿವರಗಳನ್ನು ಮಾತ್ರ ನಂಬಿ ವದಂತಿಗಳನ್ನು ದಯವಿಟ್ಟು ನಂಬಬೇಡಿ. ಸಾಮಾನ್ಯವಾಗಿ ಏನಾಗುತ್ತೆ, ಕೊನೆಯ ತ್ರೈಮಾಸಿಕದಲ್ಲಿ ಬಹಳ ವೇಗವಾಗಿ ಬೆಳೀತದೆ. ಒಂದು ದಿನಕ್ಕೆ ಸುಮಾರು 150 ಗ್ರಾಮ್ನಷ್ಟು ಜಾಸ್ತಿ ಬೆಳೆಯುತ್ತದೆ. ಅದಕ್ಕೆ ತಕ್ಕ ಹಾಗೆ ಪೌಷ್ಟಿಕ ಆಹಾರವನ್ನು, ಸಮತೋಲ ಪಶು ಆಹಾರವನ್ನು ಕೊಡದೆ ಹೋದರೆ ಕರು ಈ ತಾಯಿಯಿಂದ ಅವಶ್ಯಕ ಪೋಷಕಾಂಶಗಳನ್ನು ಹೀರಿಕೊಂಡು ಕರು
ಚೆನ್ನಾಗಿ ಬೆಳೆಯುತ್ತದೆ. ಆದರೆ ಆಕಳು ಎಲ್ಲ ನಿಶ್ಶಕ್ತಿಯಿಂದ ಇದು ನೆಲ ಹಿಡಿಯುತ್ತದೆ. ಇದನ್ನು ಈ ರೀತಿಯ ಡೌನರ್ಸ್ ಕೌ ಸಿಂಡ್ರೋಮ್ ಇದು ಮಾಲಕರು ಮಾಡಿಕೊಂಡಂತಹ ಒಂದು ಸ್ವಯಂಕೃತ ಅಪರಾಧ ಬಿಟ್ಟರೆ ಯಾರೂ ಇದಕ್ಕೆ ಕಾರಣರಲ್ಲ. ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಗೋವನ್ನು ಭಾರತದಲ್ಲಿ ಅತ್ಯಂತ ಗೌರವದಿಂದ ಕಾಣುತ್ತಾರೆ. ಇದು ಗೋವಿಗೆ ಮಾಡುವ ಒಂದು ಆರ್ಥಿಕ ಮೋಸ. ಅಷ್ಟೇ ಅಲ್ಲದೆ ಇದರಲ್ಲಿ ಜಾನುವಾರು ಏನಾರು ಸತ್ತರೆ ಗೋಹತ್ಯೆಯ ಪಾಪ ಬರುವುದರಲ್ಲಿ ಯಾವುದೇ ಒಂದು ಡೌಟೇ ಬೇಡ. ಯಾಕಂದರೆ ಜಾನುವಾರು ಸಾಕಾಣಿಕೆ ದಾರರು ಇದನ್ನೆಲ್ಲ ತಿಳ್ಕೊಳ್ಬೇಕು. ಕೆಲವೊಮ್ಮೆ ಈ ಹಸುಗಳು ಪ್ರಾರಂಭಿಕ ಹಂತದಲ್ಲಿ ತೆವಳಿಕೊಂಡು ಹೋಗ್ತವೆ. ಇದಕ್ಕೆ ಕ್ರೀಪರ್ ಅಂತಂದರೆ ತೆವಳಿಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತವೆ. ಏಳಲು ಪ್ರಯತ್ನಿಸಿ ಸಾಧ್ಯವಾಗದೇ ಇದ್ದಾಗ ನಂತರ ಪ್ರಯತ್ನಿಸುವುದೇ ಇಲ್ಲ. ಇದಾದ ಮೇಲೆ ಎಷ್ಟೇ ಕಷ್ಟಪಟ್ಟರೂ ಸಹಿತ ಅವುಗಳನ್ನು ಎದ್ದು ನಿಲ್ಲಿಸಲು ಸಾಧ್ಯವಾಗುವುದಿಲ್ಲ. ಅದರಲ್ಲೂ ಇತ್ತೀಚೆಗೆ ಆಳುಗಳ ಕೊರತೆಯಿಂದ ಒಂದೆರಡು ದಿನ ಬಂದರೂ ನಂತರ ಅದನ್ನು ಎತ್ತಲು ಸಾಧ್ಯವಾಗದೆ ಅವರು ತಲೆ ತಪ್ಪಿಸಿಕೊಳ್ತಾರೆ. ಸುಮಾರು 350ರಿಂದ 450 kg ತೂಕದ HF ಆಕಳುಗಳು ನೆಲ ಹಿಡಿದು ಬಿಟ್ಟರೆ ಯಾವುದೇ ಕಾರಣಕ್ಕೆ ಎತ್ತಲಿಕ್ಕೆ ಸಾಧ್ಯವಿಲ್ಲ. ಈಗ ಒಂದಷ್ಟು ಉಪಕರಣಗಳು ಬಂದಿದ್ದಾವೆ, ಆದರೂ ಸಹಿತ ಕನಿಷ್ಠ 2ರಿಂದ 3 ಜನ ಬೇಕೇ ಬೇಕಾಗುತ್ತಾರೆ. ಇದು ಬಹಳ ಕಷ್ಟದ ಒಂದು ವಿಚಾರ. ಕೆಲವೊಮ್ಮೆ ಆಕಳುಗಳು ಕೊಟ್ಟಿಗೆಯಲ್ಲಿ ಕಾಲು ಜಾರಿ ಬಿದ್ದಾಗ ಇದು ಸಹಿತ ಮಾಲಕರ ಸ್ವಯಂಕೃತ ಅಪರಾಧ. ಸರಿಯಾಗಿ ಅದಕ್ಕೆ ಕಲ್ಲು ಚಪ್ಪಡಿಗಳನ್ನು ಹಾಕಿ ಅದಕ್ಕೆ ಸಾಕಷ್ಟು ದೊರಗು ಮೇಲ್ಮೈಯನ್ನು ಕೊಡದೆ ಹೋದರೆ ಏನಾಗುತ್ತೆ, ಕಾಲು ಬಿದ್ದು ಜಾರಿ ಬಿದ್ದು ಪೆಟ್ಟಾಗತ್ತೆ. ಮತ್ತು ಕೆಲವೊಮ್ಮೆ ಕರವನ್ನು ಎಳೆದು ತೆಗೆದಾಗ ಬೆನ್ನು ಹುರಿಗೆ ಪೆಟ್ಟಾದಾಗ ಜಾನುವಾರುಗಳು ನೆಲ ಹಿಡಿತವೆ. ನೆಲ ಹಿಡಿದ ನಂತರ ಮಾಂಸಖಂಡಗಳ ಮೇಲೆ ನಿರಂತರವಾಗಿ ಬೀಳುವಂತಹ ಒಂದು ಒತ್ತಡದಿಂದ ಮಾಂಸಖಂಡಗಳು ಜಖಂಗೊಳ್ಳುತ್ತವೆ. ಅದಲ್ಲದೆ ನರದ ದೌರ್ಬಲ್ಯಗಳು ಸಹಿತ ಕಾಣಿಸುತ್ತವೆ. ಕ್ರಮೇಣ ಮಾಂಸಖಂಡಗಳು, ಅದರಲ್ಲೂ ಚಪ್ಪಡಿ ಕಲ್ಲಿನ ನೆಲದಲ್ಲಿ ಕಟ್ಟುವ ಜಾನುವಾರುಗಳಿಗೆ ಈ ಮಾಂಸಖಂಡಗಳ ಕೊಳೆತ ಬೇಗ ಪ್ರಾರಂಭ ಆಗುತ್ತದೆ. ಇದಾದ ನಂತರ ಚರ್ಮವು ಕೊಳೆತು ಹುಳುಗಳಾಗಬಹುದು. ದುರಾಸನಯುಕ್ತ ಕೀವು ಮನೆ ಜನರಿಗೆ ಅಸಹ್ಯವನ್ನು ಹುಡುಕ್ತಾ ಇರುತ್ತೆ. ಶ್ವಾಸಕೋಶದ ಸೋಂಕು ತಗಲಿ ನ್ಯೂಮೋನಿಯಾ ಆವರಿಸುತ್ತದೆ. ಅನಿವಾರ್ಯವಾಗಿ ಇಂತಹ ಜಾನುವಾರುಗಳಿಗೆ ಸುಖಮರಣವನ್ನು ಅಥವಾ ದಯಾಮರಣವನ್ನು ಪಶುವೈದ್ಯರು ಕೊಡ್ತಾರೆ. ಹಾಗಿದ್ದರೆ ಇದಕ್ಕೆ ಕಾರಣ ಏನು, ಚಿಕಿತ್ಸೆಯಲ್ಲಿ ಎಂಬುದು ಬಹಳ ಪ್ರಯತ್ನ. ಜಾನುವಾರು ಏಳಲಿಕ್ಕೆ ಪ್ರಯತ್ನ ಮಾಡುವಾಗಲೇ ಅದಕ್ಕೆ ಉತ್ತಮ ಪೋಷಣೆ ಮತ್ತು ಆಸರೆ ನೀಡಿದರೆ ಬಹಳ ಬೇಗ ಗುಣವಾಗ್ತವೆ. ಇದು ಬಹಳ ರೈತರು ತಿಳಿದುಕೊಳ್ಳಬೇಕಾದಂತಹ ಒಂದು ಅಂಶ. ಈ ಜಾನುವಾರು ಏಳಲು ಪ್ರಾರಂಭ ಮಾಡುವಾಗ ಅದನ್ನು ಕೂಡಲೇ ಅದಕ್ಕೆ ಆಸರೆಯನ್ನು ನೀಡಿ ಬೇಗ ಎತ್ತಿ ಒಳ್ಳೆಯ ಪೌಷ್ಟಿಕಾಂಶವುಳ್ಳ ಆಹಾರವನ್ನು ಕೊಟ್ಟರೆ ಮತ್ತು ಚಿಕಿತ್ಸೆಯನ್ನು ಕೊಟ್ಟರೆ ಅದು ಎದ್ದು ನಿಲ್ಲಲಿಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ. ರಾಸು ಎದ್ದು ನಿಲ್ಲಲು ಪ್ರಯತ್ನ ಮಾಡುವುದಲ್ಲಿ ಅದಕ್ಕೆ ಸಹಕಾರ ಕೊಡುವಂತೆ ಎದ್ದು ನಿಲ್ಲುವಂಗೆ ಮಾಡಬೇಕು. ರಾಸು ಎದ್ದು ನಿಲ್ಲುವ ಪ್ರಯತ್ನ ಮಾಡುವಾಗ ಅದನ್ನು 4 ಜನ 5ರಿಂದ ಹಿಡಿದು ನಿಲ್ಲಿಸಿ ಕೂಡಲೇ ಮಣ್ಣಿನ ನೆಲಕ್ಕೆ ಹಾಕಬೇಕು. ಇದು ಬಹಳ ಮುಖ್ಯ. ಮಣ್ಣಿನ ನೆಲಕ್ಕೆ ಆ ಜಾನುವಾರನ್ನು ಹಾಕಿ. ಚಪ್ಪಡಿ ಕಲ್ಲು ಅಥವಾ ಸಿಮೆಂಟ್ ಕೊಟ್ಟಿಗೆಯಲ್ಲಿ ಜಾನುವಾರು ಗುಣ ಆಗುವ ಪ್ರಮಾಣ ಬಹಳ ಕಡಿಮೆ. ನಾವು ಅನೇಕ ಜಾನುವಾರುಗಳು ತೀರಿಕೊಂಡಿದ್ದನ್ನು ನೋಡಿದ್ದೀವಿ. ಕೊಟ್ಟಿಗೆ ನಿರ್ಮಿಸುವಾಗಲೇ ಈ ರೀತಿಯ ಕಾಯಿಲೆಗೊಳಪಟ್ಟ ಜಾನುವಾರುಗಳ ಆರೈಕೆಗೆಂದೇ ಪ್ರತ್ಯೇಕ ಸ್ಥಳ ನಿರ್ಮಿಸಿ ಇಡುವುದು ಬಹಳ ಒಳ್ಳೆಯದು. ಈ ರೀತಿಯ ಸ್ಥಳ ಇಲ್ಲದಿದ್ದಲ್ಲಿ ಕೊಟ್ಟಿಗೆಯ ಹೊರಗೆ ಅಥವಾ ಒಳಗೆ ಸಾಕಷ್ಟು ಮೆತ್ತನೆಯ ಹುಲ್ಲು ಹಾಸಿ ಮಲಗುವ ಸ್ಥಳ ನಿರ್ಮಿಸಬಹುದು. ಇದೆಲ್ಲ ಸಾಧ್ಯವಿಲ್ಲ ಎಂದು ಮತ್ತೊಂದೇನಿರುತ್ತದೆ, ಪಶುವೈದ್ಯರೇ ಎಲ್ಲ ಔಷಧಿ ನೀಡಿ ಮ್ಯಾಜಿಕ್ ಮಾಡೋದು ಅಥವಾ ಜಾದೂ ಮಾಡಿ ಜಾನುವಾರನ್ನು ಎದ್ದು ನಿಲ್ಲಿಸಬೇಕು ಅಂತ ಹೇಳೋದು ಮೂರ್ಖತನದ ಮಾತು ಮತ್ತು ಅಪೇಕ್ಷಿಸುವುದು ಸಾಧ್ಯವಿಲ್ಲದ ಮಾತು. ಅನೇಕ ಜಾನುವಾರು ಮಾಲಕರು ಈ ರೀತಿ ಹೇಳ್ತಾರೆ ನಮಗೆ, ಇದಕ್ಕೆ ಏನೋ ಒಂದು ಇಂಜೆಕ್ಷನ್ ಕೊಡಬೇಡಿ, ನಾಳೆ ಅದು ಎದ್ದು ನಿಲ್ಲಬೇಕು ಅಂತ. ಇದು ದೊಡ್ಡ ಅಸಾಧ್ಯದ ಮಾತು. ಇತ್ತೀಚೆಗೆ ರಬ್ಬರ್ ಮ್ಯಾಟ್ ಹಾಕುವ ಪದ್ಧತಿ ಇರುತ್ತಿದ್ದು ಇದನ್ನು ಸಹಿತ ಈ ರೀತಿಯ ಜಾನುವಾರುಗಳಿಗೆ ಬಳಸಬಹುದು. ರಬ್ಬರ್ ಮ್ಯಾಟ್ ಹಾಕೋದು ಅತ್ಯುತ್ತಮವಾದ ಒಂದು ಪದ್ಧತಿ. ಇದರಲ್ಲಿ ಡೌನರ್ಸ್ ಕೌ ಸಿಂಡ್ರೋಮ್ ಆಗುವಂತಹ ಒಂದು ಸಾಧ್ಯತೆ ಬಹಳ ಕಡಿಮೆ ಇರುತ್ತೆ. ಮತ್ತು ಏನಾಗುತ್ತೆ ಅಂತಂದರೆ ಜಾನುವಾರು ಒಂದೇ ಮಗ್ಗಲಿಗೆ ಮಲಗಿ ಅದಕ್ಕೆ ಮೈಗೆ ನೆಲ ಒತ್ತಿ ಡೆಕ್ಯುಬಿಟಲ್ಸ್ ಅಲ್ಸರ್ಸ್ ಆಗುತ್ತವೆ ಅಥವಾ ನರಗಳು ದೌರ್ಬಲ್ಯವಾಗುವ ಒಂದು ಸಾಧ್ಯತೆ ಇರುತ್ತೆ. ಈ ರೀತಿಯ ಅಲ್ಸರ್ಗಳಾದಾಗ ಅವು ಗಾಯವಾಗುವುದೇ ಇಲ್ಲ. ಎಲ್ಲ ರಂಗಗಳು ಇರುವಾಗೆ ಈಗ ಆಳುಗಳ ಕೊರತೆ ಇದೆ. ಅಕ್ಕಪಕ್ಕದ ಜನ ಒಂದೆರಡು ದಿವಸ ಬಂದರೂ ಸಹಿತ ನಂತರ ತುಂಬ ಬೇಸತ್ತುಕೊಳ್ತಾರೆ. ಕಾರಣ ಪದೇ ಬದಲಾಯಿಸಿ ಅದು ಏಳಲು ಪ್ರಯತ್ನಿಸಿದಾಗ ಅದಕ್ಕೆ ಮಾನವ ಆಸರೆ ಸಹಕಾರ ಬೇಕಾಗುತ್ತೆ. ಇದನ್ನು
ಮಾಲಕರಾದವರ ಇದು ಕರ್ತವ್ಯವಾಗಿರುತ್ತದೆ. ಬದಲಿ ವ್ಯವಸ್ಥೆಯಾಗಿ ಕೆಲವು ಗೋಪಾಲಕರಿಗೆ ಚೈನ್ ಪುಲ್ಲಿ ಮತ್ತು ಶೇಡ್ ನೆಟ್ ಬಳಸಿ ಜಾನುವಾರುಗಳನ್ನು ಒಬ್ಬಿಬ್ಬರೇ ಎಬ್ಬಿಸಿ ನಿಲ್ಲಿಸುವ ವಿಧಾನವನ್ನು ಇತ್ತೀಚೆಗೆ ನಾವೆಲ್ಲ ಹೇಳ್ಕೊಡ್ತಾ ಇದ್ದೀವಿ. ಪ್ರಾರಂಭಕ್ಕೆ ಇದಕ್ಕೆ ಸ್ವಲ್ಪ ಶ್ರಮವಿದ್ದರೂ ಸಹಿತ ನಂತರ ಒಬ್ಬ ಗೋಪಾಲಕರು ಈ ವಿಧಾನವನ್ನು ಅಳವಡಿಸಿ 400ರಿಂದ 500 ಕಿಲೋ ತೂಗುವಂತಹ ಒಂದು ಜಾನುವಾರನ್ನು ಸುಲಭವಾಗಿ ಎದ್ದು ನಿಲ್ಲಿಸಬಹುದು. ನೆಲ ಹಿಡಿದ ಜಾನುವಾರಿಗೆ ಏನಾಗುತ್ತೆ ಅಂತಂದರೆ, ಮೊದಲನೇ ದಿನ ಪರವಾಗಿಲ್ಲ, ಎರಡನೇ ದಿನ ಸ್ವಲ್ಪ ಶ್ವಾಸಕೋಶದ ಗಾಯಗಳು ಅಥವಾ ಶ್ವಾಸಕೋಶದ ತೊಂದರೆ ಇತ್ಯಾದಿ ಪ್ರಾರಂಭವಾದಾಗ ಅದಕ್ಕೆ ತಕ್ಕ ಔಷಧಿಗಳನ್ನು ತಜ್ಞ ಪಶುವೈದ್ಯರ ಸಹಾಯದಿಂದ ಕೊಡಿಸಬೇಕು. ಯಾವುದೇ ಕಾರಣಕ್ಕೂ ಹಳ್ಳಿ ಔಷಧಿಗಳನ್ನು ಮಾಡಲು ಹೋಗಬೇಡಿ. ಅಲ್ಲದೆ ಈ ಕಾಯಿಲೆ ಅಲ್ಲದ ಕಾಯಿಲೆ ಬರದ ಹಾಗೆಯೇ ಕ್ರಮಗಳಿಲ್ಲವೆ ಎಂಬ ಪ್ರಶ್ನೆಗೆ ಇಲ್ಲಿ ಉತ್ತರ ಇದೆ. ಯಾವುದೇ ರೀತಿಯಿಂದ ದನ ನೆಲ ಹಿಡಿಯುವ ಕಂಡು ಕೂಡಲೇ ಇದೊಂದು ಅತ್ಯಂತ ತುರ್ತು ಪ್ರಸಂಗ ಅಂತ ಭಾವಿಸಬೇಕು. ಅತ್ಯಂತ ತುರ್ತು ಪಶುವೈದ್ಯಕೀಯ ವೆಟನರಿ ಎಮರ್ಜೆನ್ಸಿ ಇದು. ಎಷ್ಟು ಬೇಗವೋ ಅಷ್ಟು ಸಾಧ್ಯ ಚಿಕಿತ್ಸೆ ಕೊಡಬೇಕು. ಯಾಕಂದರೆ ಒಮ್ಮೆ ನೆಲ ಹಿಡಿದು ಬಿಟ್ಟರೆ ಎದ್ದು ನಿಲ್ಲುವ ಚಾನ್ಸಸ್ ಬಹಳ ಕಡಿಮೆ ಆಗಿಬಿಡುತ್ತೆ. ದಿನ ಕಳೆದಾಗೆ ಇನ್ನೂ ಚಾನ್ಸ್ ಕಡಿಮೆ ಆಗುತ್ತೆ. ಇದರಲ್ಲಿ ಏನಿದೆ, ಕ್ಯಾಲ್ಸಿಯಂ ಅಂಶದ ಕೊರತೆ ಇರುತ್ತೆ ಈ ರೀತಿ ಡೌನರ್ಸ್ ಸಿಂಡ್ರೋಮ್ಗೆ. ಆದರೆ ಕ್ಯಾಲ್ಸಿಯಂ ಕೊಟ್ಟರೆ ಅದು ಎದ್ದು ನಿಲ್ಲುತ್ತದೆ ಹೇಳುವ ಯಾವುದೇ ಒಂದು ಗ್ಯಾರಂಟಿ ಕೊಡಲಿಕ್ಕಾಗಲ್ಲ. ಇದಲ್ಲದೆ ಪೊಟ್ಯಾಷಿಯಂ, ರಂಜಕ, ಮ್ಯಾಗ್ನೀಷಿಯಂ ಅಂಶಗಳ ಕೊರತೆ ಸಹಿತ ಇರುತ್ತದೆ. ಇದನ್ನು ಜಾನುವಾರುಗಳಿಗೆ ನಿರಂತರವಾಗಿ ಖನಿಜ ಮಿಶ್ರಣದ ಮೂಲಕವಾಗಿ ಕೊಡುತ್ತಾ ಇರಬೇಕಾಗತ್ತೆ. ನೆಲ ಹಿಡಿದ ನಂತರ ಕೆಲವರು ಇದನ್ನು ನೀಡಿದರೆ ಸಾಕು ಎಂಬ ಉಡಾಪೆ ಅಭಿಪ್ರಾಯ ಹೊಂದಿರುತ್ತಾರೆ. ಇದು ಶುದ್ಧ ತಪ್ಪು. ಇದು ನಿಜವಾದ ವಿಚಾರ ಅಲ್ಲ. ಎಲ್ಲ ರೀತಿಯ ಜಾನುವಾರುಗಳಿಗೆ ಪಶುವೈದ್ಯರ ಸಲಹೆ ಪಡೆದು ನಿಗದಿತ ಪ್ರಮಾಣದಲ್ಲಿ ಉತ್ತಮ ಗುಣಮಟ್ಟದ ಖನಿಜ ಮಿಶ್ರಣವನ್ನು ರಾಸಿನ ಜೀವನ ಪರ್ಯಂತ, ಇಲ್ಲಿ ನಾನು ಸ್ವಲ್ಪ ಇದನ್ನು ತುಂಬ ಹೈಲೈಟ್ ಮಾಡಿ ಹೇಳ್ತೀನಿ, ಜೀವನ ಪರ್ಯಂತ ಕೊಡಬೇಕು. ಎಷ್ಟು ದಿವಸ ಕೊಡಬೇಕು, 1 ತಿಂಗಳ ಸಾಕ, 15 ದಿವಸ ಸಾಕ ಇಂತೆಲ್ಲ ಖನಿಜ ಮಿಶ್ರಣವನ್ನು ಜಾನುವಾರು ಎಷ್ಟು ದಿನ ನಮ್ಮ ಮನೆಯಲ್ಲಿ ಬದುಕಿರುತ್ತೋ ಅಷ್ಟು ದಿನ ಅದನ್ನು ಕೊಡಲೇಬೇಕು. ಎಷ್ಟು ದಿನ ಅದು ಹಾಲು ಕೊಡುತ್ತೆಯೋ ಅಷ್ಟು ದಿನ ಖನಿಜ ಮಿಶ್ರಣ ಕೊಡಬೇಕು, ಉತ್ತಮ ಹಿಂಡಿಯನ್ನು ಕೊಡಬೇಕು. ಇದು ಮತ್ತೊಂದು ಬಹಳ ಮುಖ್ಯ ಅಂತಂದರೆ, ನಿಗದಿತ ಪ್ರಮಾಣದಲ್ಲಿ ಸಮತೋಲದ ಪಶು ಆಹಾರವನ್ನು ಸಹಿತ ಕೊಡುವುದು ಅಷ್ಟೇ ಮುಖ್ಯವಾದ ಒಂದು ಅಂಶ. ಕೆಲವರು ಕೇವಲ ಹತ್ತಿಕಾಳು ಹಿಂಡಿ ಅಥವಾ ಬೂಸೆ ಕೊಟ್ಟರೆ ಸಾಕು, ಅದೇ ಸಮತೋಲ ಆಹಾರ ಅಂದುಕೊಳ್ತಾರೆ. ಆದರೆ ಸಮತೋಲ ಪಶು ಆಹಾರ ಎಂದರೆ ಶಕ್ತಿಯ ಅಂಶ, ಪ್ರೋಟೀನ್ ಅಂಶ, ಖನಿಜಾಂಶ ಇತ್ಯಾದಿಗಳನ್ನು ಹೊಂದಿದ್ದು, ಇವೆಲ್ಲ ಒಂದು ಸಮತೋಲಿತ ಪ್ರಮಾಣದಲ್ಲಿ, ಸೂಕ್ತ ಪ್ರಮಾಣದಲ್ಲಿ ಆಕಳ ಶರೀರ ನಿರ್ವಹಣೆಗೆ ಮತ್ತು ಉತ್ಪಾದನೆಗೆ ಸಂಬಂಧಪಟ್ಟಂಗೆ ವೈಜ್ಞಾನಿಕವಾಗಿ ನೀಡಬೇಕು. ಇದೇನು ದೊಡ್ಡ ಕಷ್ಟದ ಕೆಲಸ ಅಲ್ಲ. ಇದನ್ನು ರೈತರೇ ಸ್ವತಃ ತಯಾರು ಮಾಡಿಕೊಳ್ಳಬಹುದು. ಉದಾಹರಣೆಗೆ ಜೋಳದ ಪುಡಿ 45%, ಶೇಕಡ 45, ಅಥವಾ 100 kgಗೆ 45 kg ಜೋಳದ ಪುಡಿ ಇರಬೇಕು. ಶೇಂಗಾ ಹಿಂಡಿ ಅಥವಾ ಹತ್ತಿಕಾಳು ಹಿಂಡಿ ಅಥವಾ ಯಾವುದಾದ್ರೂ ಹಿಂಡಿಗಳು ಶೇಕಡ 20 ಪ್ರಮಾಣದಲ್ಲಿರಬೇಕು. ಮತ್ತು ಇನ್ನು ಹತ್ತಿಕಾಳು ಹಿಂಡಿನ ಯಾವ ಜಾನುವಾರಿಗೆ ಕೊಡ್ತೀವೋ ಅವು ತುಂಬ ಹೊಳಪಿನಿಂದ ಚೆನ್ನಾಗಿರ್ತವೆ, 10% ಕೊಡಬೇಕು. ಗೋಧಿ ಬೂಸ, ಉತ್ತಮ ಗುಣಮಟ್ಟದ ಗೋಧಿ ಬೂಸ 22%, ಉತ್ತಮ ಗುಣಮಟ್ಟದ ಖನಿಜ ಮಿಶ್ರಣ 2 ಕಿಲೋ 100 ಕ್ವಿಂಟಲ್ಗೆ ಹಾಕಬೇಕು. ಉಪ್ಪು 1 ಕಿಲೋ ಹಾಕಿದರೆ ಸಾಕು. ಇದಿಷ್ಟು ಮನೆಯಲ್ಲಿ ಮಾಡಿಕೊಳ್ಳುವ ಈ ಸಮತೋಲ ಪಶು ಆಹಾರವನ್ನು ರೈತರೇ ಸ್ವತಃ ತಯಾರಿಸಿಕೊಳ್ಳಬಹುದು. ಇದನ್ನು ಶರೀರ ನಿರ್ವಹಣೆಗೆ 2 ಕಿಲೋ, ದೊಡ್ಡ ಜಾನುವಾರಾದರೆ 2 ಕಿಲೋ, ಇಲ್ಲದೆ ಹೋದರೆ 1.5 ಕಿಲೋ, ಮತ್ತು ಪ್ರತಿ ಲೀಟರ್ ಹಾಲಿಗೆ ಅರ್ಧ ಕಿಲೋ ಪ್ರಮಾಣದಲ್ಲಿ ಇದನ್ನು ಕೊಡಬೇಕು. ಮತ್ತು ಅನೇಕ ರೈತರು ಏನು ಮಾಡ್ತಾರೆ ಅಂದರೆ, ಕಣ್ಣಳತೆಯಲ್ಲಿ ಹಿಂಡಿ ನೀಡುವ ಬದಲಾಗಿ ಒಮ್ಮೆ ಅದನ್ನು ತೂಕ ಮಾಡಿ ನೋಡಿಕೊಳ್ಳಬೇಕಾಗತ್ತೆ. ಮತ್ತು ಹಾಲಿನ ಉತ್ಪಾದನೆಗೆ ತಕ್ಕಂತೆ ಆಹಾರ ಮತ್ತು ಹಸಿ ಹುಲ್ಲು ಹಾಗೂ ಉತ್ತಮ ಗುಣಮಟ್ಟದ ಒಣ ಹುಲ್ಲು ಕೊಡಬೇಕು. ಹಸಿ ಹುಲ್ಲು ಎಷ್ಟು ಕೊಡಬೇಕಂತಂದರೆ, ಹೊಟ್ಟೆ ತುಂಬುವಷ್ಟು ಕೊಟ್ಟರು 10ರಿಂದ 15 kgಕ್ಕಿಂತ ಜಾಸ್ತಿ ತಿನ್ನಲಿಕ್ಕೆ ಸಾಧ್ಯವಿಲ್ಲ. ಹಾಗೆಯೇ ಒಣ ಹುಲ್ಲು 5ರಿಂದ 10 kgಕ್ಕಿಂತ ತಿನ್ನಲಿಕ್ಕೆ ಸಾಧ್ಯ ಇಲ್ಲ. ಹಾಲನ್ನು ಮಾತ್ರ ನಾವು ನಿಖರವಾಗಿ ಅಳೆದುಕೊಡುವಾಗ ಆಕಳಿಗೆ ಕಣ್ಣಳತೆ ಆಹಾರ ಯಾಕೆ ಎಂಬ ಪ್ರಶ್ನೆ ನಮ್ಮಲ್ಲಿ ಪಶುವೈದ್ಯರು ಕೇಳ್ತಾರೆ. ಹಾಗೆಯೇ ಈ ಡೌನರ್ಸ್ ಕೌ ಸಿಂಡ್ರೋಮನ್ನು ಈ ರೀತಿ ಶೇಡ್ ನೆಟ್ ಮಾಸ್ಕ್ ಹಾಕಿ ಅಲ್ಲಿ ಎಬ್ಬಿಸುವ ಒಂದು ಪ್ರಯತ್ನ ಇದೆ. ಇದು ಸಹಿತ ಗೀರಾಕಳು ಮಲಗಿಬಿಡುತ್ತವೆ. ಇದು ಶಿಲೀಂಧ್ರ ಪೀಡಿತ ವಿಷಬಾಧೆಯಿಂದಾಗುವುದು. ಹಾಗೆಯೇ ಈ ರೀತಿಯ ಉಪಕರಣಗಳನ್ನು ಅನೇಕ ಸಂಸ್ಥೆಗಳು, ರುಡ್ಸೆಟ್ ಸಂಸ್ಥೆ ಇತ್ಯಾದಿ ಸಂಸ್ಥೆಗಳು ಪ್ರಾರಂಭ ಮಾಡಿದ್ದು
ಅವುಗಳನ್ನ ಪ್ರಾರಂಭಿಕ ಹಂತದಲ್ಲಿ ಬಳಸಿದರೆ ಉಪಯೋಗ ಆಗೋದು ಒಂದಿಷ್ಟು ಖಚಿತ. ಇದು ಡೌನರ್ಸ್ ಕೌ ಸಿಂಡ್ರೋಮ್, ಇದರ ಒಂದು ಪರಿಚಯ.